ನನ್ನ ಪ್ರೀತಿಯ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಲಕ್ಷ್ಮಿ ಎಚ್.ಎಸ್. ವಿದ್ಯಾರ್ಥಿಗಳೇ, ನೀವೇನಾದರೂ ಈ ಚಾನಲ್ಗೆ ಹೊಸಬರಾದಲ್ಲಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋದಲ್ಲಿ ನಾವು ಪಾಸಿಂಗ್ ಪ್ಯಾಕೇಜ್ ಕುರಿತು ಸವಿವರವಾಗಿ ನೋಡಿದ್ವಿ. ಹಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿ ವಿದ್ಯಾರ್ಥಿಗಳ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಮಾರ್ಚ್ 2024-25ನೇ ಸಾಲಿನ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಸವಿವರವಾಗಿ ಬಿಡಿಸ್ತಾ ಹೋಗೋಣ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ಸರಿಯಾಗಿ ಬಿಡಿಸಿ ಅರ್ಥೈಸಿಕೊಂಡಲ್ಲಿ 40ರಿಂದ 45 ಅಂಕಗಳು ನಿಮ್ಮದಾಗ್ತವೆ. ಹಾಗಿದ್ರೆ ಮೊದಲೇದಾಗಿ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮೊದಲನೇ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡೋಣ. ಬನ್ನಿ ಮಕ್ಕಳೇ. ವಿದ್ಯಾರ್ಥಿಗಳೇ, ಭಾಗ 1ರಲ್ಲೇನಿದೆ ಭೌತ ವಿಜ್ಞಾನ ಇದೆ. ಆ ಭೌತ ವಿಜ್ಞಾನದಲ್ಲಿ ಮೊದಲೇ ಪ್ರಶ್ನೆ ಏನಿದೆ, ಮಲ್ಟಿಪಲ್ ಚಾಯ್ಸ್ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. 3 ಪ್ರಶ್ನೆಗಳಿಗೆ 3 ಅಂಕಗಳು ಅಂದರೆ ಒಂದು ಪ್ರಶ್ನೆ 1 ಅಂಕವನ್ನು ಹೊಂದಿದೆ. ಮೊದಲೇ ಪ್ರಶ್ನೆ ಬಂದು, ಸಾಮಾನ್ಯ ದೃಷ್ಟಿ ಹೊಂದಿರುವ ಒಬ್ಬ ಪ್ರೌಢ ವಯಸ್ಸಿನಲ್ಲಿ ಕಣ್ಣಿನ ಗರಿಷ್ಠ ದೂರ ಬಿಂದುವು ಅಂತ ಹೇಳಿ ಕೇಳಿದ್ದಾರೆ. ನಿಮಗೆ ಗೊತ್ತಿದೆ 100 ಸೆಂಟಿಮೀಟರ್ ಅಂತೂ ಅಲ್ಲ, ಇನ್ನು 50 ಸೆಂಟಿಮೀಟರ್ ಅಂತೂ ನೀವು ಕೇಳೇ ಇಲ್ಲ. 25 ಸೆಂಟಿಮೀಟರ್ ಏನಿದು? ಮೊದಲೇದು ಎ ಆಪ್ಷನ್ ಏನಿದೆ, 25 ಸೆಂಟಿಮೀಟರ್ ಇದೆ. ಈ 25 ಸೆಂಟಿಮೀಟರ್ ಅನ್ನೋದು ಇದು ವಸ್ತುಗಳನ್ನು ನಾವು ಆರಾಮವಾಗಿ ಕಣ್ಣಿಗೆ ತ್ರಾಸಾಗದೇ ಇರೋ ಥರ ನೋಡುವುದಕ್ಕೆ ನಮಗೇನು ಬೇಕು, 25 ಸೆಂಟಿಮೀಟರ್ ಅಂತರದಲ್ಲಿ ಇಟ್ಕೊಂಡು ನೋಡಿದ್ರೆ ನಮಗೆ ವಸ್ತುಗಳು ಸುಲಭವಾಗಿ ಯಾವುದೇ ರೀತಿ ತೊಂದರೆ ಆಗದೇ ರೀತಿ ಸ್ಪಷ್ಟವಾಗಿ ಕಾಣಿಸ್ತವೆ. ಆದರೆ ಇಲ್ಲಿ ಕೇಳ್ತಾ ಇರೋದೇನು, ಗರಿಷ್ಠ ದೂರ ಬಿಂದು ಅಂತ ಕೇಳಿದ್ದಾರೆ. ಅದು ಪ್ರೌಢ ವಯಸ್ಸಿನಲ್ಲಿ. ಹಾಗಾದರೆ ಉತ್ತರ ಏನಾಗಿರ್ಬೋದು? ಅನಂತ ದೂರವಾಗಿರುತ್ತದೆ. ಆಪ್ಷನ್ ಬಿ, ಅನಂತ ದೂರವಾಗಿರುತ್ತದೆ. ಇನ್ನು 2ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಕಾಂತೀಯ ಬಲರೇಖೆಗಳ ಒಂದು ಗುಣ ಅಂತ ಇದೆ. ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು ನಿಮಗೆ ಗೊತ್ತಿದೆ. ಅದರಲ್ಲಿ ಮೊದಲೇ ಆಪ್ಷನ್ ಏನಿದೆ, ಕಾಂತದ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳ ದಿಕ್ಕು ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಇರುತ್ತದೆ ಅಂತ ಇದೆ. ಇನ್ನು ಬಿ ಆಪ್ಷನ್ನು, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ ಅಂತ ಇದೆ. ಮಕ್ಕಳೇ, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಯಾವತ್ತಿಗೂ ಕೂಡ ಛೇದಿಸೋದಿಲ್ಲ. ಇನ್ನು ಆಪ್ಷನ್ ಸಿ ಏನಿದೆ, ಕಾಂತದ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳ ದಿಕ್ಕು ಕಾಂತದ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆಗೆ ಇರುತ್ತದೆ ಅಂತ ಹೇಳಿ ಇದೆ. ಯಾವತ್ತೂ ಕೂಡ ಕಾಂತದ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳ ದಿಕ್ಕು ಕಾಂತದ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆಗೆ ಇರೋದಿಲ್ಲ. ಹಾಗಾಗಿ ಇದು ಕೂಡ ಅಲ್ಲ. ಇನ್ನು ಡಿ ಆಪ್ಷನ್ ಏನಿದೆ, ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿಲ್ಲ ಅಂತ ಇದೆ. ಆದರೆ ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ. ಇವು 3 ಕೂಡ ಏನಾಗಿಲ್ಲ, ಅಲ್ಲ. ಹಾಗಾದರೆ ಮೊದಲೇ ಆಪ್ಷನ್ ಏನಿದೆ, ಎ, ಕಾಂತದ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳ ದಿಕ್ಕು ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಇರುತ್ತದೆ. ಇಟ್ ಈಸ್ ಅ ರೈಟ್ ಆನ್ಸರ್. ಇನ್ನು 3ನೇ ಪ್ರಶ್ನೆ ಏನಿದೆ ನೋಡಿ, ನಿಮ್ನ ಮಸೂರದಿಂದ ಉಂಟಾಗುವ ಪ್ರತಿಬಿಂಬದ ಸ್ವಭಾವವು ಅಂತ ಇದೆ. ನಿಮ್ನ ಮಸೂರದಲ್ಲಿ ಪ್ರತಿಬಿಂಬ ನಾವು ಯಾವುದೇ ಹಂತದಲ್ಲಿ ಇಟ್ಟಾಗಲೂ ಕೂಡ ಏನಾಗ್ತಾ ಇರುತ್ತೆ, ಮಿಥ್ಯೆ ಮತ್ತು ನೇರವಾಗಿರುತ್ತೆ. ಹಾಗಾಗಿ ಇದರಲ್ಲಿ ಬಿ ಆಪ್ಷನ್ ಏನಿದೆ ಅಲ್ವಾ, ಮಿಥ್ಯೆ ಮತ್ತು ನೇರ, ಇದು ರೈಟ್ ಆನ್ಸರ್. ಇನ್ನು ಮೇನ್ ನಂಬರ್ 2ರಲ್ಲಿ 4ನೇ ಪ್ರಶ್ನೆ, ಅಂದರೆ ಇದರಲ್ಲೂ ಕೂಡ 3 ಪ್ರಶ್ನೆಗಳಿದ್ದಾವೆ. 1 ಅಂಕದ 3 ಪ್ರಶ್ನೆಗಳನ್ನು ಹೊಂದಿದೆ. ಹಾಗಾಗಿ ಟೋಟಲ್ ಆಗಿ 3 ಮಾರ್ಕ್ಸ್ ಇದೆ. 4ನೇ ಪ್ರಶ್ನೆ ಏನಿದೆ ನೋಡಿ ವಿದ್ಯಾರ್ಥಿಗಳೇ, ಬಾಹ್ಯಾಕಾಶ ನಿಲ್ದಾಣದಲ್ಲಿರುವ ವ್ಯಕ್ತಿಗೆ ಆಕಾಶವು ಕಪ್ಪು ಬಣ್ಣದಲ್ಲಿ ಕಾಣುತ್ತದೆ, ಇದನ್ನು ಸಮರ್ಥಿಸಿರಿ ಅಂತ ಹೇಳಿ ಕೇಳಿದ್ದಾರೆ. ಇದು ಅಪ್ಲಿಕೇಶನ್ ಥರದ್ದು ಒಂದು ಕ್ವಶನ್. ಹಾಗಾದರೆ ಈ ಬಾಹ್ಯಾಕಾಶದ ನಿಲ್ದಾಣದಲ್ಲಿರುವ ವ್ಯಕ್ತಿಗೆ, ಬಾಹ್ಯಾಕಾಶ ಅಂತಂದರೆ ಆಕಾಶ ಅಲ್ವಾ, ಹಾಗಾದರೆ ಅದರ ಮೇಲ್ಗಡೆ ಇರುವಂಥದ್ದಲ್ಲಿ ಏನಾಗಿದೆ, ಅಲ್ಲಿ ನಾವು ಭೂಮಿಯಿಂದ ಮೇಲ್ಗಡೆ ಹೋಗ್ತಾ ಹೋದಂಗೂ ಏನಾಗುತ್ತೆ, ಅಲ್ಲಿ ನಮಗೆ ವಾಯುಮಂಡಲ ಸಿಗೋದಿಲ್ಲ, ಅಲ್ಲಿ ಯಾವುದೇ ರೀತಿಯಾದಂತಹ ವಾತಾವರಣ ಇಲ್ಲ. ಹಾಗಾಗಿ ಈ ಬಾಹ್ಯಾಕಾಶದ ನಿಲ್ದಾಣದಲ್ಲಿರುವಂತಹ ವ್ಯಕ್ತಿಗೆ ಆಕಾಶವು ಕಪ್ಪು ಬಣ್ಣದಲ್ಲಿ ಕಾಣಲಿಕ್ಕೆ ಕಾರಣ ಏನು ಅಂದರೆ, ವಾಯುಮಂಡಲ ಇಲ್ಲದೇ ಇರುವುದು. ಯಾಕಂದರೆ ವಾಯುಮಂಡಲ ಇದ್ದರೆ ಅಲ್ಲಿ ಬೆಳಕಿನ ಚದುರುವಿಕೆ ಆಗುತ್ತದೆ, ಇಲ್ಲದೇ ಇದ್ದರೆ ಏನಾಗೋದಿಲ್ಲ, ಬೆಳಕಿನ ಚದುರುವಿಕೆ ಉಂಟಾಗೋದಿಲ್ಲ. ಹಾಗಾಗಿ ಬಾಹ್ಯಾಕಾಶದಲ್ಲಿ ವಾತಾವರಣ ಅಂದರೆ ವಾಯುಮಂಡಲ ಇಲ್ಲದೆ ಇರುವುದರಿಂದ ಬೆಳಕಿನ ಚದುರುವಿಕೆ ಆಗುವುದಿಲ್ಲ. ಆದ್ದರಿಂದ ನಮಗೆ ಆಕಾಶವು ಅಂದರೆ ಬಾಹ್ಯಾಕಾಶವು ಕಪ್ಪು ಬಣ್ಣದಲ್ಲಿ ಕಾಣುತ್ತದೆ. ಇನ್ನು 5ನೇ ಪ್ರಶ್ನೆಯನ್ನು ನೋಡಿ, ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಎಕ್ಸ್ ಮತ್ತು ವೈ ಎಂಬ ಒಂದೇ ವಿಧದ ಲೋಹದ ತಂತಿಗಳನ್ನು ಕ್ರಮವಾಗಿ ಪಿ ಮತ್ತು ಕ್ಯೂ
ಅಮ್ಮೀಟರ್ಗಳಲ್ಲಿ ಸಂಪರ್ಕಿಸಲಾಗಿದೆ. ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಸೂಚಿಸುವ ಅಮ್ಮೀಟರ್ ಯಾವುದು ಮತ್ತು ಏಕೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ರೀತಿಯಾದಂತಹ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನೋಡ್ರಿ, ಇಲ್ಲೊಂದು ಲೋಹವನ್ನು ಇಟ್ಟಿದ್ದಾರೆ. ಇಲ್ಲೊಂದು ಲೋಹ, ಇಲ್ಲೊಂದು ಲೋಹ. ಅದು ಎಕ್ಸ್ ಮತ್ತು ವೈ ಅಂತ ಹೇಳಿ ಡಿನೋಟ್ ಮಾಡಿದ್ದಾರೆ. ಇದು 10 ಸೆಂಟಿಮೀಟರ್ ಉದ್ದವನ್ನು ಹೊಂದಿದೆ. ಇದು ಕೂಡ 10 ಸೆಂಟಿಮೀಟರ್ ಉದ್ದವನ್ನು ಹೊಂದಿದೆ. ವಿದ್ಯಾರ್ಥಿಗಳೇ, ಸ್ವಲ್ಪ ಈ ಚಿತ್ರವನ್ನು ಸರಿಯಾಗಿ ಗಮನಿಸ್ರಿ ನೀವು. ಇಲ್ಲಿರುವಂತಹ ಲೋಹದ ತುಂಡು ಏನಾಗಿದೆ ನೋಡ್ರಿ, ಅದರ ದಪ್ಪ ಏನಾಗಿದೆ, ಇದರಲ್ಲಿ ಜಾಸ್ತಿ ಇದೆ ಅಲ್ವ ದಪ್ಪ. ಇದರಲ್ಲಿ ಏನಾಗಿದೆ, ದಪ್ಪ ಕಡಿಮೆ ಇದೆ. ಥಿಕ್ನೆಸ್ ಏನಾಗಿದೆ, ಇದರಲ್ಲಿ ಕಡಿಮೆ ಇದೆ, ಇದರಲ್ಲಿ ಜಾಸ್ತಿ ಇದೆ. ಹಾಗಾದರೆ ನಿಮಗೆ ಗೊತ್ತಿದೆ ವಾಹಕದ ರೋಧವನ್ನು ಅವಲಂಬಿಸಿರುವ ಅಂಶಗಳು ಯಾವುವು ಅಂತ ಹೇಳಿ ಒಂದು ಸೂತ್ರ ಬರುತ್ತೆ ನಿಮಗೆ. ಆ ಸೂತ್ರದಲ್ಲಿ ಏನು ಸಿಗುತ್ತೆ ಅಂತ ಅಂದರೆ R=L/A, ಇಲ್ಲಿ ರೋ ಅಂತ ಹೇಳಿ ಹಾಕ್ತೇವೆ. ಹಾಗಿದ್ರೆ ಇದರಲ್ಲಿ ಏನಾಗುತ್ತೆ, ಎಲ್ ಅಂದರೆ ಉದ್ದ, ವಾಹಕದ ಉದ್ದ, ಯಾವುದೇ ಒಂದು ವಸ್ತು ತೊಗೊಂಡಿರ್ತೇವಲ್ವ ಆ ವಸ್ತುವಿನ ಉದ್ದ. ಇನ್ನು ಎ ಅನ್ನೋದು ಅಡ್ಡ ಕೊಯ್ತ. ಹಾಗಾದರೆ ಇದರಲ್ಲಿ ಅಡ್ಡ ಕೊಯ್ತ ಏನಾಗಿದೆ, ಜಾಸ್ತಿ ಇದೆ ಅಲ್ವಾ. ಇದ್ರೊಳಗಡೆ ವಿಸ್ತೀರ್ಣ ಏನಾಗ್ತಾ ಇದೆ, ಜಾಸ್ತಿ ಇದೆ. ಹಾಗಾಗಿ ಇದರಲ್ಲಿ ಕಡಿಮೆ ಇದೆ. ಅದಕ್ಕೋಸ್ಕರ ಏನಾಗಿದೆ, ಎಕ್ಸ್ ಲೋಹದ ತಂತಿಯ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಸೂಚಿಸುವ ಅಮ್ಮೀಟರ್ ಆಗಿದೆ. ಏಕೆಂದರೆ ವಾಹಕದ ಅಡ್ಡ ಕೊಯ್ತ ಹೆಚ್ಚಿದಂತೆಲ್ಲ ನಮಗೇನಾಗುತ್ತೆ, ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತೆ. ಅಡ್ಡ ಕೊಯ್ತ ಕಡಿಮೆ ಆದಂಗೆ ವಿದ್ಯುತ್ ಪ್ರವಾಹ ಕಡಿಮೆ ಆಗುತ್ತೆ, ಅಡ್ಡ ಕೊಯ್ತ ಹೆಚ್ಚಾದಂಗೆ ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತೆ. ಆದ್ದರಿಂದ ಯಾವುದು, ಎಕ್ಸ್ ಲೋಹದ ತಂತಿಯಲ್ಲಿ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಏನಾಗ್ತಾ ಇದೆ, ಸರಬರಾಜು ಆಗ್ತಾ ಇದೆ. ಮೂರನೇ ಪ್ರಶ್ನೆಯನ್ನು ಇದರಲ್ಲಿ ಅಂದರೆ 6ನೇ ಪ್ರಶ್ನೆ, ಕ್ರೌನ್ ಗಾಜಿನಲ್ಲಿ ಚಲಿಸುತ್ತಿರುವ ಬೆಳಕಿನ ಒಂದು ಕಿರಣವು ಓರೆಯಾಗಿ ಗಾಳಿಯನ್ನು ಪ್ರವೇಶಿಸುತ್ತದೆ. ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುವುದು ಅಥವಾ ಲಂಬದಿಂದ ದೂರ ಬಾಗುವುದು ಏಕೆ ಅಂತ ಹೇಳಿ ಕೇಳಿದ್ದಾರೆ. ಹಾಗಾದರೆ ಇದು ಲಂಬದ ಕಡೆಗೆ ಬಾಗುತ್ತೋ ಅಥವಾ ಲಂಬದಿಂದ ದೂರ ಬಾಗುತ್ತೆ ಅಂತ ಅಂದರೆ, ಬೆಳಕಿನ ಕಿರಣವು ಲಂಬದಿಂದ ದೂರಕ್ಕೆ ಬಾಗುತ್ತದೆ. ಯಾಕೆ ಹೇಳಿ ಮಕ್ಕಳೇ, ಬೆಳಕು ಯಾವಾಗಲೂ ಸಾಂದ್ರ ಮಾಧ್ಯಮದಿಂದ ಅಂದರೆ ಕ್ರೌನ್ ಗಾಜು ಅಂತ ಹೇಳ್ತೀವಿ, ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ, ವಿರಳ ಮಾಧ್ಯಮ ಅಂದರೆ ಗಾಳಿ, ಈ ಗಾಳಿ ಮಾಧ್ಯಮಕ್ಕೆ ಚಲಿಸಿದಾಗ ಅದರ ವೇಗ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಹೆಚ್ಚಾಗುತ್ತೆ. ಹಾಗಾಗಿ ಇದೇನು ಮಾಡುತ್ತೆ, ಲಂಬದಿಂದ ದೂರಕ್ಕೆ ಬಾಗುತ್ತದೆ. ಇನ್ನು 3ನೇ ಮೇನಲ್ಲಿ 2 ಅಂಕದ 2 ಪ್ರಶ್ನೆಗಳಿರ್ತವೆ. ಟೋಟಲ್ ಆಗಿ 4 ಅಂಕಗಳು. ಹಾಗಾದರೆ 7ನೇ ಪ್ರಶ್ನೆ ಏನಿದೆ, ಒಂದು ನೇರ ವಾಹಕದ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಏಕಕೇಂದ್ರೀಯ ವೃತ್ತಗಳ ಮಾದರಿಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಅಂತ ಹೇಳಿ ಇದೆ. ನೆನಪಿರಲಿ ಮಕ್ಕಳೇ, ಚಿತ್ರವನ್ನು ಬಿಡಿಸ್ರಿ ಅಂದ ತಕ್ಷಣ ಕೇವಲ ಚಿತ್ರ ಮಾತ್ರ ಬಿಡಿಸಿಡೋದಲ್ಲ, ಬದಲಾಗಿ ನಾವೇನು ಮಾಡಬೇಕು, ಭಾಗಗಳನ್ನು ಸರಿಯಾಗಿ ಗುರುತಿಸಬೇಕು. ಹಾಗಾದರೆ ಇಲ್ಲಿದೆ ನೋಡ್ರಿ, ಒಂದು ನೇರ ವಾಹಕದ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಏಕಕೇಂದ್ರೀಯ ವೃತ್ತಗಳ ಮಾದರಿಯ ಚಿತ್ರ. ಇಲ್ಲೇನಾಗಿದೆ, ಬದಲಾಯಿಸಬಹುದಾದ ರೋಧ ಇದೆ, ಅಮ್ಮೀಟರ್ ಇದೆ, ಇನ್ನು ಬ್ಯಾಟ್ರಿ ಇದೆ, ಕೀ ಇದೆ. ಇದಿಷ್ಟನ್ನು ತೆಗೆದ್ರೆ ನಿಮಗೆ 2 ಅಂಕಗಳು ಸಿಗ್ತವೆ. ಇನ್ನು 8ನೇ ಪ್ರಶ್ನೆ, ನಿಮ್ನ ದರ್ಪಣದ ಮುಂದೆ ಸಿನಲ್ಲಿ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ಈ ಒಂದು ಪಾರ್ಟಿಂದ 2 ಮಾರ್ಕ್ಸಿಂದ ಒಂದು ಕ್ವಶನ್ನು ಫಿಕ್ಸ್. ಅದು ನಿಮ್ನ ದರ್ಪಣ ಆದರೂ ಕೇಳ್ಬೋದು, ಪಿನ ಮಸೂರ ಆದರೂ ಕೇಳ್ಬೋದು. ವಿವಿಧ ಸ್ಥಾನಗಳಲ್ಲಿಟ್ಟಾಗ ಯಾವ ರೀತಿ ಪ್ರತಿಬಿಂಬ ಮೂಡುತ್ತೆ, ಕೆಲವೊಂದು ಬಾರಿ ಸ್ವಭಾವವನ್ನು ಕೂಡ ಕೇಳ್ತಾರೆ. ಹಾಗಾಗಿ ಸರಿಯಾಗಿ ನೀವೇನು ಮಾಡಬೇಕು, ಈ ಚಿತ್ರವನ್ನು ಬಿಡಿಸೋದನ್ನು ಕಲಿತು ಭಾಗಗಳನ್ನು ಗುರುತಿಸಬೇಕು. ಅಷ್ಟೇ ಅಲ್ಲದೆ ಸ್ವಭಾವವನ್ನು ಕೂಡ ಏನು ಮಾಡಬೇಕು, ಸರಿ ಮಾಡಿ ಬರಿಬೇಕು. ಬಹಳಷ್ಟು ವಿದ್ಯಾರ್ಥಿಗಳು ಈ ರೇಖಾಚಿತ್ರಗಳನ್ನು ತೆಗೆಯೋದ್ರಲ್ಲಿ ಗೊಂದಲವನ್ನು ಮಾಡ್ಕೊಂಡಿರ್ತೀರಿ. ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಇದರಲ್ಲಿ ಅಂಥ ದೊಡ್ಡ ವಿಷಯ ಏನೂ ಇಲ್ಲ. ನೋಡಿರಿ, ಮೊದಲಿದಾಗ ನಾವೇನು ಮಾಡ್ಕೋಬೇಕು ಅಂದರೆ, ಒಂದು 15 ಸೆಂಟಿಮೀಟ್ರಿಂದ ಸ್ಟ್ರೇಟ್ ಲೈನನ್ನು ಎಳಿರಿ. ಆಮೇಲೆ ಅದ್ರ ಮೇಲ್ಗಡೆ ಮತ್ತೊಂದು 5 ಸೆಂಟಿಮೀಟರ್ ಅಳತೆಯನ್ನು ಹಿಡ್ಕೊಂಡು ಮತ್ತೊಂದು ಸ್ಟ್ರೇಟ್ ಲೈನನ್ನು ಎಳಿರಿ. ಕೆಳಗಡೆ ಒಂದು ಸ್ಟ್ರೇಟ್ ಲೈನನ್ನು ಎಳಿರಿ. ಅದಾದಮೇಲೆ ಏನು ಮಾಡ್ತೀರಿ ಅಂದರೆ, MN ಅಂದರೆ ಹೆಸರು ಕೊಡ್ಕೊಂಡಿರುವಂತಹ ಒಂದು ಏನು ಮಾಡಬೇಕು, ನೀವು ನಿಮ್ನ ದರ್ಪಣವನ್ನು ಇಡ್ತಾ ಇದ್ದೀರಿ. ಈ ನಿಮ್ನ ದರ್ಪಣಕ್ಕೊಂದು ಹೆಸರು ಕೊಟ್ಟಿರಿ, ಅದು M ಮತ್ತು N. ಇಲ್ಲೇನಾಗ್ತಾ ಇದೆ ಅಂತ ಅಂದರೆ, ವಸ್ತು ಇದೆ. ಎಲ್ಲಿದೆ ವಸ್ತು, AB ಅನ್ನುವಂಥದ್ದು ವಸ್ತು. ಅದನ್ನೆಲ್ಲಿಟ್ಟಿದ್ದೀರಿ, C ನೋಡ್ರಿ. ಈಗ ಹಾಕಿದ ತಕ್ಷಣ ನೀವೇನು ಮಾಡಬೇಕು, CF Pಗಳನ್ನು ಗುರುತಿಸ್ಕೋಬೇಕು. P ಅಂದರೆ ದರ್ಪಣ ಧ್ರುವ, F ಅಂದರೆ ಪ್ರಧಾನ ಸಂಗಮ, ಇನ್ನು C ಅಂದರೆ ವಕ್ರತಾ ಕೇಂದ್ರ. ವಸ್ತುವನ್ನು ನಾವೇನು ಮಾಡಬೇಕು, ಸಿಯಲ್ಲಿ ಇರಿಸಿದಾಗ ಅಂತ ಹೇಳಿದರೆ ಸಿಯಲ್ಲಿ ಇರಿಸಿ. ಅದಾದಮೇಲೆ ಏನಾಗುತ್ತೆ, ಅದು ಅಲ್ಲಿಂದ ರೇಖೆಗಳು, ಬೆಳಕಿನ ಕಿರಣಗಳು ಬಂದು ದರ್ಪಣವನ್ನು ತಾಕ್ತವೆ, ಅಲ್ಲಿಂದ ಪ್ರತಿಫಲನವನ್ನು ಹೊಂದ್ತವೆ. ಅದೇ ರೀತಿ ಈ ಕಡೆನೂ ಕೂಡ ಏನಾಗ್ತಾ ಇದೆ, ಹೀಗೆ ಹೋಗಿ
ಬೆಳಕಿನ ಕಿರಣಗಳು ಪ್ರಧಾನ ಸಂಗಮದ ಮೂಲಕ ಹಾದು ಹೋಗಿ ಅದೇ ಸಿನಲ್ಲೇ ಪ್ರತಿಬಿಂಬವನ್ನು ಮೂಡಿಸ್ತವೆ. ಸಿಯಲ್ಲಿಟ್ಟಾಗ ಒಂದು ಸ್ಪೆಷಲ್ ಫ್ಯೂಚರ್ ಇದೆ, ಏನು ಸಮಾನ ಗಾತ್ರದ ಪ್ರತಿಬಿಂಬ ಮೂಡುತ್ತೆ ಮತ್ತು ಸಿನಲ್ಲೇ ಪ್ರತಿಬಿಂಬ ಮೂಡುತ್ತೆ. ಆ ಪ್ರತಿಬಿಂಬ ಯಾವುದು ಅಂದರೆ A', B'. ಇದು ಯಾವಾಗಲೂ ಕೂಡ ತಲೆ ಕೆಳಗಾಗಿರುತ್ತದೆ. ಇದನ್ನು ಸರಿಯಾಗಿ ನೆನಪಿನಲ್ಲಿಟ್ಕೊಳ್ರಿ. ಇದಕ್ಕೆ ತಕ್ಕಂಗೆ ಒಂದು ಕೋಷ್ಟಕವನ್ನು ಕೂಡ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಅದನ್ನು ಸರಿ ಮಾಡಿ ನೋಡ್ಕೊಳ್ರಿ ಮಕ್ಕಳೇ. ಇನ್ನು 4ನೇ ಮೇನಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ, 3 ಅಂಕದ 3 ಪ್ರಶ್ನೆಗಳನ್ನು ಬರಿಬೇಕಾಗುತ್ತೆ. ಇದರಲ್ಲಿ ಚಾಯ್ಸ್ ಕೂಡ ಇದೆ ನಿಮಗೆ. ಮೊದಲೇ ಪ್ರಶ್ನೆ ಏನಿದೆ 9ನೇ ಪ್ರಶ್ನೆ, ಅದರಲ್ಲಿ ಎರಡು ಭಾಗ ಇದೆ, ಎ ಮತ್ತು ಬಿ ಅಂತ ಹೇಳಿ. ಎ ಪ್ರಶ್ನೆಯಲ್ಲಿ ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ ಅಂತ ಇದೆ. ಮೊದಲನೇ ನಿಯಮ ಏನಿದೆ ಅಂದರೆ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ. ಯಾವಾಗಲೂ ಕೂಡ ಏನಾಗುತ್ತೆ, ಈ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ. 2ನೇ ನಿಯಮ, ಪತನ ಕಿರಣ, ಪ್ರತಿಫಲಿತ ಕಿರಣ ಹಾಗೂ ಪತನ ಬಿಂದುವಿನಲ್ಲಿ ಎಳೆದ ಲಂಬವು ಇವು 3 ಒಂದೇ ಸಮತಲದಲ್ಲಿರುತ್ತವೆ. ಮತ್ತೊಂದು ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ ವಿದ್ಯಾರ್ಥಿಗಳೇ. ಮೊದಲನೇ ನಿಯಮ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ. 2ನೇ ನಿಯಮ, ಪತನ ಕಿರಣ, ಪ್ರತಿಫಲಿತ ಕಿರಣ ಹಾಗೂ ಪತನ ಬಿಂದುವಿನಲ್ಲಿ ಎಳೆದ ಲಂಬವು ಇವು 3 ಒಂದೇ ಸಮತಲದಲ್ಲಿರುತ್ತವೆ. ಬಿ ಪ್ರಶ್ನೆ, ಗೋಳೀಯ ಮಸೂರದ ಅಪರ್ಚರ್ ಎಂದರೇನು? ಗೋಳೀಯ ಮಸೂರದ ವೃತ್ತಾಕಾರದ ಸೀಮಾರೇಖೆಯ ವ್ಯಾಸವನ್ನು ಅದರ ಅಪರ್ಚರ್ ಎನ್ನುವರು. ಗೋಳೀಯ ಮಸೂರದ ವೃತ್ತಾಕಾರದ ಸೀಮಾರೇಖೆ ಏನಿರುತ್ತಲ್ವ, ಆ ರೇಖೆಯ ವ್ಯಾಸವನ್ನು ಅದರ ಅಪರ್ಚರ್ ಎನ್ನುವರು. ಇನ್ನು ಆ 9ನೇದರಲ್ಲೇ ಮತ್ತೊಂದು ಕ್ವಶನ್ ಇದೆ, ಕ್ವಶನ್ನು. ಆ ಕ್ವಶನ್ ಏನಿದೆ ನೋಡಿ, ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ ಅಂತ ಇದೆ. ಪತನ ಕಿರಣ, ಅದರಲ್ಲಿ ಮೊದಲನೇ ನಿಯಮ, ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತವೆ. ಬೆಳಕಿನ ಪ್ರತಿಫಲನದ ನಿಯಮಗಳು ಹೇಗಿದಾವಲ್ವಾ ವಿದ್ಯಾರ್ಥಿಗಳೇ, ಅದೇ ರೀತಿ ಇದು ಕೂಡ. ಅಂದರೆ ಅಲ್ಲಿ ಪತನ ಕಿರಣ, ಪ್ರತಿಫಲಿತ ಕಿರಣ ಇದೆ, ಇದು ವಕ್ರೀಭವನ ನಿಯಮ ಆಗಿರೋದ್ರಿಂದ ಪತನ ಕಿರಣ, ವಕ್ರೀಭವನ ಕಿರಣ ಅಂತ ಇದೆ. ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತವೆ. ಇನ್ನು 2ನೇ ನಿಯಮ, ಪತನ ಕೋನದ ಸೈನು ಹಾಗೂ ವಕ್ರೀಮ ಕೋನಗಳ ಸೈನುಗಳ ಅನುಪಾತಗಳು ಯಾವಾಗಲೂ ಸ್ಥಿರವಾಗಿರುತ್ತವೆ. ಹಾಗಾಗಿ ಇದನ್ನು ಸೈನ್ I/ಬೈ ಸೈನ್ R ಅಂತ ಹೇಳಿ ಬರಿತೀವಿ. ಸೈನ್ I ಅಂದರೆ ಇನ್ಸಿಡೆಂಟ್ ರೇ ಅಂತ ಹೇಳಿ, ಸೈನ್ R ಅಂದರೆ ರಿಫ್ರಾಕ್ಷನ್ ಅಂತ ಹೇಳಿ. ಹಾಗಾದರೆ ಇವೆರಡೂ ಏನಾಗಿರ್ತವೆ, ಸ್ಥಿರವಾಗಿರುತ್ತವೆ. ಇದಕ್ಕೆ ಮತ್ತೊಂದು ಹೆಸರು ಏನು ಅಂತ ಅಂದರೆ ಸ್ನೆಲ್ನ ನಿಯಮ. ಯಾಕಾದರೂ ಪರೀಕ್ಷೆಯಲ್ಲಿ ನಿಮಗೆ ಸ್ನೆಲ್ನ ನಿಯಮ ಅಂತ ಕೊಟ್ಟರೆ ಬಿಟ್ಟಿಟ್ಟು ಬರೋದಲ್ಲ ವಿದ್ಯಾರ್ಥಿಗಳೇ, ನೀವು ಏನು ಮಾಡಬೇಕು, ಸ್ನೆಲ್ನ ನಿಯಮ ಅಂದರೂ ಕೂಡ ಒಂದೇ, ವಕ್ರೀಭವನ ನಿಯಮ ಅಂದರೂ ಕೂಡ ಒಂದೇ. ಹಾಗಾಗಿ ಇದೇ ಮಾಡಬೇಕು, ಪತನ ಕೋನದ ಸೈನು ಹಾಗೂ ವಕ್ರೀಮ ಕೋನಗಳ ಸೈನುಗಳ ಅನುಪಾತ ಯಾವಾಗಲೂ ಸ್ಥಿರವಾಗಿರುತ್ತದೆ. ಸೈನ್ I/ಬೈ ಸೈನ್ R, ಇದನ್ನು ಸರಿ ಮಾಡಿ ನೆನಪಿಟ್ಕೊಳ್ರಿ, = ಸ್ಥಿರ. ಅದರಲ್ಲೇ ಬಿ ಕ್ವಶನ್ ಏನಿದೆ, ಮಸೂರದ ಸಾಮರ್ಥ್ಯ ಎಂದರೇನು? ಮಸೂರದ ಸಾಮರ್ಥ್ಯ ಅಂದರೆ ತನ್ನ ಮೂಲಕ ಹಾಯ್ದು ಹೋಗುವ ಬೆಳಕಿನ ಕಿರಣಗಳನ್ನು ಬಾಗಿಸುವ ಸಾಮರ್ಥ್ಯವನ್ನು ಮಸೂರದ ಸಾಮರ್ಥ್ಯ ಎನ್ನುವರು. ಅಂದರೆ ಮಸೂರದ ಮುಖಾಂತರ ಏನು ಬೆಳಕಿನ ಕಿರಣಗಳು ಪಾಸ್ ಆಗ್ತಾವಲ್ವಾ, ಆ ಬೆಳಕಿನ ಕಿರಣಗಳನ್ನು ಬಾಗಿಸುವಂತಹ ಸಾಮರ್ಥ್ಯ ಏನಿದೆ ಅಲ್ವಾ, ಆ ಸಾಮರ್ಥ್ಯಕ್ಕೆ ನಾವೇನಂತ ಹೇಳ್ತೇವೆ, ಮಸೂರದ ಸಾಮರ್ಥ್ಯ. ನಮಗೂ ಕೂಡ ಒಂದು ರೀತಿಯಾದಂಥ ಸಾಮರ್ಥ್ಯ ಇರುತ್ತೆ, ಹೌದಾ? ನಾವು ಕೆಲಸವನ್ನು ಮಾಡ್ತೇವೆ ಸ್ನಾಯುಗಳನ್ನು ಬಳಸ್ಕೊಂಡು, ಅದೇನಾಗುತ್ತೆ, ಅದು ಕೂಡ ನಮ್ಮ ಸಾಮರ್ಥ್ಯ, ಮಾನವರ ಸಾಮರ್ಥ್ಯದಿಂದ ಏನು ಮಾಡ್ಬೋದು, ಇವನು ಇಂತಿಷ್ಟು ವರ್ಕ್ ಮಾಡ್ಬೋದು ಅಂತ ಹೇಳ್ಬೋದು, ಅದು ಅವನ ಸಾಮರ್ಥ್ಯ. ಹಾಗೆ ಮಸೂರದ ಸಾಮರ್ಥ್ಯ ಅಂದರೆ ಬೆಳಕಿನ ಕಿರಣಗಳನ್ನು ಬಾಗಿಸುವ ಸಾಮರ್ಥ್ಯವನ್ನೇ ನಾವು ಮಸೂರದ ಸಾಮರ್ಥ್ಯ ಅಂತ ಹೇಳಿ ಕರಿಬಹುದು. ಇನ್ನು 10ನೇ ಪ್ರಶ್ನೆ ಏನಿದೆ ನೋಡಿ, ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಹಾಗೂ ಸಲಾಕೆ ABಯ ಚಲನೆಯ ದಿಕ್ಕುಗಳನ್ನು ಗಮನಿಸಿ. ಕಾಂತದ ತುದಿ X ಪ್ರತಿನಿಧಿಸುವ ಕಾಂತದ ಧ್ರುವವನ್ನು ಹೆಸರಿಸಿರಿ. ಕಾಂತದ ಧ್ರುವದ ದಿಕ್ಕನ್ನು ನಿರ್ಧರಿಸಲು ಸಹಾಯಕವಾದ ನಿಯಮವನ್ನು ನಿರೂಪಿಸಿರಿ ಅಂತ ಇದೆ. ಇರೋದೇ 2 ನಿಯಮ ನಮಗೆ ಅಲ್ವಾ ವಿದ್ಯುತ್ ಕಾಂತಿ ಪ್ರೇರಣೆ ಪಾಠದಲ್ಲಿ. ಒಂದು ಬಲಗೈ ಹೆಬ್ಬೆರಳ ನಿಯಮ ಹಾಗೂ ಫ್ಲೆಮಿಂಗ್ನ ಎಡಗೈ ನಿಯಮ ಇದೆ. ಅದರಲ್ಲಿ ಆ 2 ನಿಯಮಗಳೊಳಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ನಿಯಮ ಇದಕ್ಕೆ ಏನಾಗ್ತಿದೆ, ಅಪ್ಲೈ ಆಗ್ತಾ ಇದೆ. ಹಾಗಾದರೆ ಆ ನಿಯಮ ಯಾವುದು ಅಂದರೆ ಎಡಗೈ ನಿಯಮ, ಫ್ಲೆಮಿಂಗ್ನ ಎಡಗೈ ನಿಯಮ. ಅದಕ್ಕೂ ಮೊದಲು ಏನು ಮಾಡಬೇಕು ನಾವು, ಮೊದಲೇ ಪ್ರಶ್ನೆ ಏನು ಕೇಳಿದ್ರಲ್ಲಿ, ಕಾಂತದ ತುದಿ X ಪ್ರತಿನಿಧಿಸುವ ಕಾಂತದ ಧ್ರುವ ಉತ್ತರ ಧ್ರುವ. ಅಲ್ಲಿ X ಪ್ರತಿನಿಧಿಸುವ ಕಾಂತದ ಧ್ರುವ ಯಾವುದು ಅಂತ ಕೇಳರೆ ಆ ಧ್ರುವ ಯಾವುದು, ಉತ್ತರ ಧ್ರುವ. ಇನ್ನು ಕಾಂತದ ಧ್ರುವದ ದಿಕ್ಕನ್ನು ನಿರ್ಧರಿಸಲು ಸಹಾಯಕವಾದಂತಹ ನಿಯಮ ಫ್ಲೆಮಿಂಗ್ನ ಎಡಗೈ ನಿಯಮ. ಆ ನಿಯಮ ಏನು ಹೇಳುತ್ತೆ ನೋಡಿ, ಎಡಗೈನ ತೋರು ಬೆರಳು, ಮಧ್ಯದ ಬೆರಳು ಹಾಗೂ
ಹೆಬ್ಬೆರಳುಗಳನ್ನು ಪರಸ್ಪರ ಲಂಬವಾಗಿರಿಸಿದಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ತೋರಿಸಿದರೆ ನಿಮ್ಮ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ನಿಮ್ಮ ಹೆಬ್ಬೆರಳು ವಾಹಕದ ಮೇಲೆ ಪ್ರಯೋಗವಾದ ಬಲವನ್ನು ಸೂಚಿಸುತ್ತೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ನು ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೆ. ಫ್ಲೆಮಿಂಗ್ನ 2 ನಿಯಮಗಳಿದಾವಲ್ವ, ಆ 2 ನಿಯಮದಲ್ಲಿ ಒಂದು ನಿಯಮ ಯಾವುದಾದ್ರೂ ಕನ್ಫರ್ಮ್ ಕೊಡ್ತಾರೆ. ಹಾಗಾದರೆ ಇದರಲ್ಲಿ ನೋಡ್ರಿ, ಎಡಗೈನ ತೋರು ಬೆರಳು, ಮಧ್ಯದ ಬೆರಳು ಹಾಗೂ ಹೆಬ್ಬೆರಳುಗಳನ್ನು ಪರಸ್ಪರ ಲಂಬವಾಗಿಟ್ಕೊಳ್ಳೋದು. ಆ ತೋರು ಬೆರಳು ಯಾವಾಗಲೂ ಕೂಡ ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತೆ, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು ಹಾಗೂ ಹೆಬ್ಬೆರಳು ವಾಹಕದ ಮೇಲೆ ಪ್ರಯೋಗವಾಗುವಂತಹ ಬಲವನ್ನು ಸೂಚಿಸುತ್ತೆ. ಇನ್ನು ಅದರಲ್ಲೇ ಬಿ ಕ್ವಶನ್ ಏನಿದೆ, ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು ಅಂತ ಇದೆ. ಕಾರಣ ಏನಿರಬಹುದು? ಸಜೀವ ತಂತಿ ಹಾಗೂ ತಟಸ್ಥ ತಂತಿಗಳು. ನಿಮ್ಮ ಮನೆಯಲ್ಲಿ ವಿದ್ಯುತ್ ಪ್ರಸಾರ ಆಗ್ತಿರುತ್ತಲ್ವ, ಆ ವೈರಲ್ಲಿ ಏನಿದೆ 2 ರೀತಿಯಾದಂತಹ ತಂತಿಗಳಿರ್ತವೆ. ಆ 2 ರೀತಿಯಾದಂತಹ ತಂತಿಗಳು, ಅದರಲ್ಲಿ ಮೊದಲೇದು ಒಂದು ಸಜೀವ ತಂತಿ ಅಂತ ಇರುತ್ತೆ, ಆ ತಟಸ್ಥ ತಂತಿಗಳು ಅಂತ ಇರ್ತವೆ. ಅವೆರಡೂ ತಂತಿಗಳು ಪರಸ್ಪರ ಏನಾಗ್ತವೆ, ಮೇಲಿನ ಹೊದಿಕೆ ಹಾಳಾದಾಗ ನೇರವಾಗಿ ಸಂಪರ್ಕಕ್ಕೆ ಬರ್ತವೆ. ಆವಾಗ ಏನಾಗುತ್ತೆ, ಓವರ್ಲೋಡ್ ಉಂಟಾಗುತ್ತೆ. ಹಾಗಾಗಿ 2ನೇ ಪಾಯಿಂಟ್ ಏನಿದೆ, ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಗೊಳಗಾದಾಗ, ಜೊತೆಗೆ ಸಜೀವ ತಂತಿ ಹಾಗೂ ತಟಸ್ಥ ತಂತಿಗಳು ಪರಸ್ಪರ ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗುತ್ತದೆ. ಇನ್ನು 11ನೇ ಪ್ರಶ್ನೆ ಏನಿದೆ ನೋಡಿ, ಅದರಲ್ಲಿ ಎ, ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತ ಸಮಾಂತರವಾಗಿ ಜೋಡಿಸುವುದು ಸೂಕ್ತ, ಸಮರ್ಥಿಸಿರಿ. ಇದು ಕೂಡ ಎವ್ರಿ ಟೈಮ್ ರಿಪೀಟ್ ಆಗಿರುವಂಥ ಕ್ವಶನ್ನು. ಇದರ ಮೇಲೆ ಜಾಸ್ತಿ ಗಮನ ಹರಿಸಿ ಸ್ಟೂಡೆಂಟ್ಸ್. ಸರಣಿ ಕ್ರಮದಲ್ಲಿ ಒಂದು ಹಾಳಾದರೆ ಎಲ್ಲವೂ ಕೂಡ ಏನಾಗ್ತವೆ, ಹಾನಿಗೊಳಗಾಗ್ತವೆ. ಆದರೆ ಇದರಲ್ಲಿ ಸಮಾಂತರ ಕ್ರಮದಲ್ಲಿ ಆ ರೀತಿ ಅಲ್ಲ. ಹಾಗಾಗಿ ಪ್ರತಿಯೊಂದು ರೋಧಕಗಳ ನಡುವಿನ ವಿಭವಾಂತರವು ಒಂದೇ ಆಗಿರುತ್ತದೆ. ಯಾವುದರಲ್ಲಿ? ಸಮಾಂತರ ಜೋಡಣೆಯಲ್ಲಿ. ಇನ್ನು ಒಂದು ಉಪಕರಣ ಕೆಲಸ ಮಾಡದಿದ್ದಲ್ಲಿ ಬೇರೆ ಉಪಕರಣಗಳು ಸರಿಯಾಗಿ ಕೆಲಸವನ್ನು ನಿರ್ವಹಿಸುತ್ತವೆ. ಇನ್ನು 3ನೇದೇನು ಪಾಯಿಂಟು ಅಂದರೆ, ಸಮಾಂತರ ಜೋಡಣೆಯಲ್ಲಿ ರೋಧದ ಒಟ್ಟು ಮೊತ್ತ ಸಾಮಾನ್ಯವಾಗಿ ಕಡಿಮೆ ಇರುತ್ತದೆ. ಅಂದರೆ ಸರಣಿ ಕ್ರಮಕ್ಕೆ ಹೋಲಿಸಿದರೆ ಸಮಾಂತರ ಜೋಡಣೆಯಲ್ಲಿ ರೋಧದ ಒಟ್ಟು ಮೊತ್ತ ಸಾಮಾನ್ಯವಾಗಿ ಕಡಿಮೆ ಇರುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಮನೆಗಳಲ್ಲಿ ವಿದ್ಯುತ್ ಮಂಡಲಗಳಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸೋಕ್ಕಿಂತ ಸಮಾಂತರ ಕ್ರಮದಲ್ಲಿ ರೋಧಕಗಳನ್ನು ಜೋಡಿಸಿರ್ತಾರೆ. ಇನ್ನು ಅದರಲ್ಲಿ ಬಿ ಪ್ರಶ್ನೆ, ವಿದ್ಯುತ್ ಇಸ್ತ್ರಿಪೆಟ್ಟಿಗೆ ಮತ್ತು ವಿದ್ಯುತ್ ಟೋಸ್ಟರ್ಗಳ ತಂತಿಯ ಸುರುಳಿಗಳಲ್ಲಿ ಮಿಶ್ರಲೋಹವನ್ನೇ ಬಳಸುತ್ತಾರೆ, ಸಮರ್ಥಿಸಿರಿ ಅಂತ ಇದೆ. ಐರನ್ ಬಾಕ್ಸು, ವಿದ್ಯುತ್ ಟೋಸ್ಟರು ಅಂದರೆ ಟೆಸ್ಟರ್ ಅಂತ ಕರಿತಿರಲ್ಲ, ಅದೇ ಟೋಸ್ಟರ್ಗಳಲ್ಲಿ ತಂತಿ ಸುರುಳಿಗಳಲ್ಲಿ ಮಿಶ್ರಲೋಹವನ್ನೇ ಯಾಕೆ ಬಳಸ್ತಾರೆ? ಲೋಹ ಅಥವಾ ಲೋಹಗಳನ್ನ ಯಾಕೆ ಬಳಸೋದಿಲ್ಲ? ಇದನ್ನು ಸಮರ್ಥನೆ ಮಾಡಬೇಕು. ಯಾಕಂದರೆ ಮಿಶ್ರಲೋಹಗಳ ರೋಧಶೀಲತೆ ವಾಹಕಗಳಿಂದ ಹೆಚ್ಚಾಗಿರುತ್ತದೆ. ಮಿಶ್ರಲೋಹಗಳಂದರೆ ಬೇರೆ ಬೇರೆ ಲೋಹಗಳಿಂದ ಮಿಕ್ಸ್ ಮಾಡಿ ಮಿಶ್ರಲೋಹಗಳನ್ನು ತಯಾರಿಸಿರ್ತಾರೆ. ಅದರಲ್ಲಿ ವಾಹಕಗಳು ಅಂತಂದರೆ ಲೋಹಗಳಿಗೆ ಹೋಲಿಸಿದರೆ ಲೋಹಗಳ ರೋಧಶೀಲತೆ ಹೆಚ್ಚಾಗಿರುತ್ತೆ. ವಿದ್ಯುತ್ ಹರಿಯುವಿಕೆ ಏನಾಗುತ್ತೆ, ಹೆಚ್ಚಿನ ಅಡ್ಡಿಯನ್ನು ಉಂಟು ಮಾಡುತ್ತೆ ಅದರಿಂದ. ಇನ್ನು 2ನೇ ಪಾಯಿಂಟ್ ಏನಿದೆ ಅಂದರೆ, ಮಿಶ್ರಲೋಹಗಳು ಹೆಚ್ಚಿನ ಕರಗುವ ಬಿಂದು ಹೊಂದಿರುತ್ತವೆ. ಎಷ್ಟೇ ವಿದ್ಯುತ್ ಪ್ರವಹಿಸಿದರೂ ಅವು ಸುಲಭವಾಗಿ ಕರಗೋದಿಲ್ಲ. ಅಂದರೆ ಲೋಹಗಳಿಗೆ ಹೋಲಿಸಿದ್ರೆ ಏನಾಗುತ್ತೆ, ಮಿಶ್ರಲೋಹಗಳು ಬೇಗ ಕರಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಈ ವಿದ್ಯುತ್ ಇಸ್ತ್ರಿಪೆಟ್ಟಿಗೆ ಹಾಗೂ ಟೋಸ್ಟರ್ಗಳಲ್ಲಿ ಮಿಶ್ರಲೋಹಗಳನ್ನು ಬಳಸ್ತಾ ಇದ್ದಾರೆ. ಇನ್ನು 5ನೇ ಮೇನಲ್ಲಿ ಒಟ್ಟಾರೆಯಾಗಿ 2 ಕ್ವಶನ್ಗಳು, ಒಂದು ಕ್ವಶನು 4 ಮಾರ್ಕ್ಸಿಗೆ, ಟೋಟಲ್ ಆಗಿ 8 ಮಾರ್ಕ್ಸಿಂದು. ಅಂದರೆ 4 ಮಾರ್ಕ್ಸಿನ 2 ಕ್ವಶನ್ಗಳಿರ್ತವೆ. ಮೊದಲೇ ಪ್ರಶ್ನೆ ಏನಿದೆ 12ನೇ ಪ್ರಶ್ನೆ, ಅದರಲ್ಲಿ ಎ ಬಿ 2 ಪ್ರಶ್ನೆ ಇದೆ. ಎದಲ್ಲಿ ಸಮೀಪ ದೃಷ್ಟಿ ಅಂದರೆ ಮಯೋಫಿಯಾ ಅಂತ ಹೇಳಿ ಕರಿತೀವಿ. ಸಮೀಪ ದೃಷ್ಟಿ ಎಂದರೇನು, ಈ ದೋಷಕ್ಕೆ ಕಾರಣಗಳೇನು ಅಂತ ಕೇಳಿದ್ದಾರೆ. ಬಿ ಕ್ವಶನಲ್ಲಿ ವಾತಾವರಣದಲ್ಲಿ ಕಾಮನಬಿಲ್ಲು ಉಂಟಾಗುವ ವಿದ್ಯಮಾನವನ್ನು ವಿವರಿಸಿರಿ ಅಂತ ಇದೆ. ಹಾಗಾದರೆ ಮೊದಲೇ ಪ್ರಶ್ನೆ, ಸಮೀಪ ದೃಷ್ಟಿ ಎಂದರೆ, ಹೆಸರಲ್ಲೇ ಇದೆ ಸಮೀಪ ದೃಷ್ಟಿ ಅಂತ. ನೀವೇನು ಅನ್ಕೊಳ್ತೀರಿ, ಸಮೀಪ ದೃಷ್ಟಿ ಅಂದರೆ ಸಮೀಪದ ವಸ್ತುಗಳು ಕಾಣೋದಿಲ್ಲೇನೋ ಅಂತ ಹೇಳಿ ಅನ್ಕೊಳ್ತೀರಿ. ಅಲ್ಲ ಮಕ್ಕಳೇ, ಸಮೀಪ ದೃಷ್ಟಿ ಅಂತ ಅಂದರೆ ಸಮೀಪದ ವಸ್ತುಗಳೇ ಕಾಣಿಸ್ತವೆ, ಆದರೆ ದೂರದ ವಸ್ತುಗಳು ಕಾಣಿಸೋದಿಲ್ಲ. ಇದೊಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ? ಸಮೀಪದ ವಸ್ತುಗಳು ಕಾಣಿಸ್ತವೆ, ಸ್ಪಷ್ಟವಾಗಿ ಕಾಣಿಸ್ತವೆ. ದೂರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣಿಸ್ತವೆ. ಇದನ್ನೇ ನಾವು ಸಮೀಪ ದೃಷ್ಟಿ ಅಂತ ಹೇಳಿ ಕರಿತೇವೆ. ಹಾಗಿದ್ರೆ ಈ ಸಮೀಪ ದೃಷ್ಟಿಗೆ ಕಾರಣ ಏನಿರ್ಬೋದು? ಕಣ್ಣುಗುಡ್ಡೆ ಉದ್ದವಾಗಿರೋದು. ಅಂದರೆ ಸಹಜ ಸ್ಥಿತಿಗಿಂತ ಏನಾಗ್ಬೋದು, ಕಣ್ಣುಗುಡ್ಡೆ ಉದ್ದವಾಗಿದ್ದರೆ ನಮಗೆ ಸಮೀಪ ದೃಷ್ಟಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಮಸೂರದ ವಕ್ರತೆ ಹೆಚ್ಚಾಗಿರುವುದು. ನಮ್ಮ ಕಣ್ಣಲ್ಲೇನಿದೆ,
ಮಸೂರಗಳಿದ್ದಾವೆ, ಹೌದಾ? ಎದುರುಗಡೆ ಇರುವಂತಹ ವ್ಯಕ್ತಿ ಅಥವಾ ವಸ್ತು ಕಾಣಿಸ್ಬೇಕಂದ್ರೆ ನಮಗೆ ಪ್ರತಿಬಿಂಬ ಮೂಡಬೇಕಲ್ವಾ? ಆ ಪ್ರತಿಬಿಂಬ ಮೂಡಬೇಕಂದ್ರೆ ಅಲ್ಲೊಂದು ಮಸೂರ ಇರಬೇಕು. ಹಾಗಾಗಿ ನಮ್ಮ ಕಣ್ಣಲ್ಲೂ ಕೂಡ ಒಂದು ಮಸೂರ ಇದೆ. ಆ ಮಸೂರದ ವಕ್ರತೆ ಏನಿದೆ ಅಲ್ವಾ, ಎಡ್ಜು, ಅದೇನಾದರೂ ಹೆಚ್ಚಾಗಿತ್ತು ಅನ್ನೋದಾದರೆ ಏನಾಗುತ್ತೆ? ಸಮೀಪ ದೃಷ್ಟಿ ಉಂಟಾಗುತ್ತೆ. ಅದರಲ್ಲಿ ಬಿ ಕ್ವಶನ್ ಏನಿದೆ, ವಾತಾವರಣದಲ್ಲಿ ಕಾಮನಬಿಲ್ಲು ಉಂಟಾಗುವ ವಿದ್ಯಮಾನವನ್ನು ವಿವರಿಸಿರಿ. ಈ ಕ್ವಶನ್ನು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿ ಸಾರಿ ಬರ್ತಾನೆ ಇದೆ. ಕ್ವಶನ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಇದಕ್ಕೆ ಸುಲಭವಾಗಿ 3-4 ಪಾಯಿಂಟ್ಗಳನ್ನು ಬರೆದ್ಬಿಟ್ರಿ ಅಂತ ಅಂದರೆ ನೀವು ಎರಡು ಕೇಳಿದ್ರೆ 2 ಮಾರ್ಕ್ಸು, 3 ಕೇಳಿದ್ರೆ 3 ಮಾರ್ಕ್ಸನ್ನು ಸರಿಯಾಗಿ ತೊಗೋಬೋದು. ಏನು ಬರೆಯೋದು 2-3 ಪಾಯಿಂಟ್ಸು ಅಂದರೆ ಇದರಲ್ಲಿ 3 ಪಾಯಿಂಟ್ಸು ಇಂಪಾರ್ಟೆಂಟು. ಒಂದು ಬೆಳಕಿನ ವಕ್ರೀಭವನ ಇಂಪಾರ್ಟೆಂಟು, ಆಮೇಲೆ ಆಂತರಿಕ ಪ್ರತಿಫಲನ, ಇನ್ನೊಂದು ಬೆಳಕಿನ ವರ್ಣ ವಿಭಜನೆ. ಹಾಗಾದರೆ ಅವುಗಳೆಲ್ಲವನ್ನೂ ಸೇರಿಸ್ಕೊಂಡು ಈ ರೀತಿ ಬರಬೇಕು. ನಿಸರ್ಗದಲ್ಲಿ ಉಂಟಾಗುವ ಕಾಮನಬಿಲ್ಲು ಒಂದು ನೈಸರ್ಗಿಕ ರೋಹಿತವಾಗಿದೆ. ಮೊದಲೇ ಪಾಯಿಂಟು, ಇದು ಬಿಸಿಲು ಮಳೆಯಾದಾಗ ಏನಾಗುತ್ತೆ? ವಾತಾವರಣದಲ್ಲಿರುವಂತಹ ನೀರಿನ ಹನಿಗಳು ಕಿರುಪಟ್ಟಕಗಳಂತೆ ವರ್ತಿಸುತ್ತವೆ. ಬಿಸಿಲು ಮಳೆಯಾದಾಗ ಏನಾಗುತ್ತೆ? ಮಳೆ ಆಗ್ತಾ ಇರಬೇಕಾದ್ರೆ ಆ ನೀರಿನ ಹನಿಗಳು ಕಿರುಪಟ್ಟಕಗಳು ಪ್ರಿಸಮ್ ಥರ ಇವೇನು ಮಾಡ್ತವೆ? ವರ್ತಿಸ್ತವೆ. ಆಗ ಆ ಕಿರುಪಟ್ಟಕಗಳೇನಿದಾವಲ್ವ ನೀರಿನ ಹನಿಗಳು, ಅದರ ಮೂಲಕ ಸೂರ್ಯನ ಕಿರಣಗಳು ಪಾಸ್ ಆಗ್ತವೆ. ಸೂರ್ಯನ ಕಿರಣಗಳು ಹನಿಗಳ ಮೂಲಕ ಹಾದು ಹೋದಾಗ ಬೆಳಕಿನ ವಕ್ರೀಭವನ ಉಂಟಾಗಿ ಆಂತರಿಕ ಪ್ರತಿಫಲನವನ್ನು ಹೊಂದಿ 7 ಬಣ್ಣಗಳಾಗಿ ವರ್ಣ ವಿಭಜನೆಗೊಂಡು ಕಾಮನಬಿಲ್ಲು ಉಂಟಾಗುತ್ತದೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ನೋಡ್ರಿ, ಆ ಸೂರ್ಯನ ಕಿರಣಗಳು ನೀರಿನ ಹನಿಗಳ ಮುಖಾಂತರ ಪಾಸ್ ಆಗ್ತವೆ. ಅದಾದ್ಮೇಲೆ ಏನಾಗುತ್ತೆ? ಬೆಳಕಿನ ವಕ್ರೀಭವನ ಉಂಟಾಯಿತು, ಅದರೊಳಗಡೆ ಆಂತರಿಕ ಪ್ರತಿಫಲನವನ್ನು ಹೊಂತು, ಅದಾದಮೇಲೆ ಅದು 7 ಬಣ್ಣಗಳಾಗಿ ವಿಭಜನೆಗೊಳ್ಳುತ್ತೆ, ವರ್ಣ ವಿಭಜನೆ ಆಗುತ್ತೆ. ಹಾಗಾಗಿ ಈ ಒಂದು 3 ಪಾಯಿಂಟ್ಸನ್ನು ನೀವು ಬರೆದ್ರಿ ಅಂದರೆ ಅಷ್ಟು ಮಾರ್ಕ್ಸನ್ನು ತೊಗೋಬೋದು. ಎಷ್ಟು ನಿಗದಿಪಡಿಸಿದಾರಲ್ಲ ಅಷ್ಟು ಮಾರ್ಕ್ಸ್ಗಳನ್ನು ನೀವೇನು ಮಾಡ್ಬೋದು? ಸುಲಭವಾಗಿ ಗಳಿಸ್ಬೋದು. 7 ಬಣ್ಣಗಳಾಗಿ ವಿಭಜನೆಗೊಂಡು ಕಾಮನಬಿಲ್ಲು ಉಂಟಾಗುತ್ತದೆ. ಇನ್ನು ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕೊನೆಯ ಪ್ರಶ್ನೆ ಏನಿದೆ ನೋಡ್ರಿ, 13ನೇ ಪ್ರಶ್ನೆ. ನೆನಪಿರಲಿ ವಿದ್ಯಾರ್ಥಿಗಳೇ, ನಿಮಗೆ ಯಾವಾಗಲೂ ಕೂಡ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದು ವಿದ್ಯುತ್ ಶಕ್ತಿ ಪಾಠದ ಮೇಲೆ ಬರುತ್ತೆ. ಕೆಲವೊಂದು ಸಾರಿ 1 ಮಾರ್ಕ್ಸಿನ ಕ್ವಶನ್ನು ಬೆಳಕು ಪಾಠದ ಮೇಲೆ ಬರ್ಬೋದು. ಆದರೆ ಇಲ್ಲಿ 3-4 ಅಂಕಕ್ಕೆ ಏನು ಮಾಡ್ತಾರೆ? ಪ್ರತಿ ಸಾರಿ ವಿದ್ಯುತ್ ಶಕ್ತಿ ಪಾಠದ ಮೇಲೆ ಒಂದು ಪ್ರಾಬ್ಲಮನ್ನು ನಿಮಗೆ ಇಟ್ಟಿರ್ತಾರೆ. ಹಾಗಾಗಿ ಅಲ್ಲಿ ಬರುವಂತಹ ಪಠ್ಯಪುಸ್ತಕದಲ್ಲಿ ಎಲ್ಲ ಲೆಕ್ಕಗಳನ್ನು ಸರಿಯಾಗಿ ನೋಡ್ಕೊಳ್ರಿ. ಅದರಲ್ಲಿ ಯಾವುದಾದ್ರೂ ಒಂದು ಪಿಕ್ಸ್ ಕ್ವಶನ್ ಇದ್ದೇ ಇರುತ್ತೆ. ಏನು ಮಾಡ್ಬೋದು? ಅದೇ ಲೆಕ್ಕಗಳಿಗೆ ಕೆಲವೊಂದು ಬಾರಿ ವ್ಯಾಲ್ಯೂವನ್ನು ಚೇಂಜ್ ಮಾಡಿಕೊಡ್ತಾರೆ, ಏನೂ ಡಿಫ್ರೆನ್ಸ್ ಇರೋದಿಲ್ಲ. ಇದರಲ್ಲಿ ಏನು ಕೊಟ್ಟಿದ್ದಾರೆ ಪ್ರಶ್ನೆ ನೋಡ್ರಿ, 13ನೇ ಪ್ರಶ್ನೆ. 220 ವೋಲ್ಟ್ ಜನರೇಟರ್ಗೆ ಸಂಪರ್ಕಿಸಿರುವ ಒಂದು ವಾಷಿಂಗ್ ಮಷಿನ್ 10 ಆಂಪಿಯರ್ ವಿದ್ಯುತ್ತನ್ನು ಸೆಳೆಯುತ್ತದೆ. ಹಾಗಾದರೆ ಆ ವಾಷಿಂಗ್ ಮೆಷಿನ್ನ ಸಾಮರ್ಥ್ಯವೇನು? ಇದನ್ನು ದಿನಕ್ಕೆ 6 ಗಂಟೆಗಳ ಕಾಲ ಬಳಸಿದರೆ 1 ಕಿಲೋ ವ್ಯಾಟ್ಗೆ Rs. 30 ದಿನಗಳಿಗೆ ಉಪಯೋಗಿಸಿದ ಶಕ್ತಿಯ ವೆಚ್ಚವನ್ನು ಲೆಕ್ಕಾಚಾರ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಮೊದಲೇನು ಮಾಡ್ಕೋಬೇಕು ನೀವು? ಪ್ರಾಬ್ಲಮ್ ಬರೆಯೋಕ್ಕಿಂತ ಮೊದಲು ಅದನ್ನು ಲೆಕ್ಕದಲ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು, ಡೇಟಾವನ್ನು, ದತ್ತಾಂಶವನ್ನು ಬರ್ಕೋಬೇಕು. ಆಮೇಲೆ ಕೊಡದೇ ಇರೋದನ್ನು ನೀವು ಕಂಡುಹಿಡಿಬೇಕಾಗತ್ತೆ. ಹಾಗಾದರೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಮೊದಲೇನು ಮಾಡ್ತಾ ಹೋಗೋಣ? ನೋಡ್ತಾ ಹೋಗೋಣ. ಮೊದಲೇದಾಗಿ ಏನು ಕೊಟ್ಟಿದ್ದಾರೆ? 220 ವೋಲ್ಟ್ ಜನರೇಟರ್ಗೆ ಸಂಪರ್ಕಿಸಿರುವ ಒಂದು ವಾಷಿಂಗ್ ಮಷೀನ್. ಅಂದರೆ ವೋಲ್ಟೇಜ್ ಎಷ್ಟಿದೆ? ವಿ ಅಂದರೆ ಎಷ್ಟು ಕೊಟ್ಟಿದ್ದಾರೆ? 220 ವೋಲ್ಟ್. ಇನ್ನು ಅದ್ರ ಮೂಲಕ 10 ಆಂಪಿಯರ್ ಅಷ್ಟು ವಿದ್ಯುತ್ ಏನಾಗ್ತಾ ಇದೆ? ಸೆಳೀತಾ ಇದೆ ಅಂತೆ. ಹಾಗಾದರೆ ಇಲ್ಲಿ ಕರೆಂಟನ್ನು ಎಷ್ಟು ಕೊಟ್ಟಿದ್ದಾರೆ? ವಿದ್ಯುತ್ತನ್ನು I = 10 ಆಂಪಿಯರ್. ಅದಾದಮೇಲೆ ಏನು ಕಂಡು ಹಿಡಿಯೋಕೆ ಹೇಳಿದ್ದಾರೆ? ಹಾಗಾದರೆ ಆ ವಾಷಿಂಗ್ ಮಷಿನ್ನ ಸಾಮರ್ಥ್ಯವೇನು ಅಂತ ಹೇಳಿದ್ದಾರೆ. ಸಾಮರ್ಥ್ಯ ಅಂತಂದ್ರೆ ಏನು? ಪಿ ಅಲ್ವಾ? ಪಿ ಇಂದ ಡಿನೋಟ್ ಮಾಡ್ತೇವೆ. ನಮ್ಗೆ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕು. ಕ್ವಶನ್ ಮಾರ್ಕ್. ನಮಗೊಂದು ಸೂತ್ರ ಗೊತ್ತಿದೆ. ಏನು ಸೂತ್ರ? ವಾಷಿಂಗ್ ಮಷಿನ್ ಅಂದರೆ ಇಲ್ಲಿ ಸಾಮರ್ಥ್ಯವನ್ನು ಕಂಡುಹಿಡಿಯುವಂಥದ್ದು ಅದರದ್ದೊಂದು ಸೂತ್ರ ಇದೆ. ಏನದು? P = V × I. ವಿ ಅಂದರೆ ಎಷ್ಟಿದೆ? ಅದನ್ನು ಇಲ್ಲಿ ಬರ್ಕೊಳ್ರಿ, 220 ವೋಲ್ಟ್. I ಅಂದರೆ ಎಷ್ಟಿದೆ? 10 ಆಂಪಿಯರ್ ಇದೆ. P = ಏನಾಗಿದೆ? P = ಕ್ವಶನ್ ಮಾರ್ಕ್. ಅದಕ್ಕೊಂದು ಸೂತ್ರ ಇದೆ. P = V × I. ಅಲ್ಲೇನು ಮಾಡ್ತಾ ಹೋಗ್ತೇವೆ ನಾವು? P = V ಅಂದರೆ 220 ವೋಲ್ಟು, ಆಮೇಲೆ I ಅಂದರೆ 10 ಆಂಪಿಯರ್ ತೊಗೊಂಡ್ವಿ. ಈಗ ಸಾಮರ್ಥ್ಯ ಎಷ್ಟು ಬರುತ್ತೆ ನಮಗೆ? 220 × 10 ಮಾಡಿದರೆ ಈ ರೀತಿ ಇದ್ದಾಗ ಸುಲಭವಾಗಿ ನಾವು ಗುಣಾಕಾರ ಮಾಡ್ಬೋದು. ಈ 0 ಒಟ್ಟು ಎಷ್ಟು 0? 2 0. 22 ಒಂದೇ 22. ಹಾಗಾದರೆ ನಾವು ಸಾಮರ್ಥ್ಯವನ್ನು ಏನು ಮಾಡ್ತೇವೆ? ವ್ಯಾಟಿಂದ ಡಿನೋಟ್ ಮಾಡ್ತಾ ಇದ್ದೇವೆ. ಹೀಗಿರೋದನ್ನು ನಾವೇನು ಮಾಡಬೇಕು? ಇದನ್ನು ಕಿಲೋ ವ್ಯಾಟಿಗೆ ಪರಿವರ್ತನೆ ಮಾಡಿಟ್ಕೋಬೇಕು. ಮುಂದಿನ ಹಂತದ ಲೆಕ್ಕಗಳಿಗೆ ಈಸಿ ಆಗಲಿ ಅಂತ ನಾವೇನು ಮಾಡಬೇಕು? ವ್ಯಾಟಿಗೆ ಪರಿವರ್ತನೆ ಮಾಡಬೇಕು. ಹಾಗಾಗಿ 2.2 ಕಿಲೋ ವ್ಯಾಟ್ ಸಿಕ್ತು. ಇದಾದಮೇಲೆ ನಾವೇನು ಮಾಡಬೇಕು? ಇದು ಮೊದಲೇ ಸ್ಟೆಪ್ಪು.
ಎರಡನೇ ಸ್ಟೆಪ್ ಏನು ಅಂದರೆ, ಈಗ ನಾವು ವಾಷಿಂಗ್ ಮಷಿನ್ನ ಸಾಮರ್ಥ್ಯ ಕಂಡುಹಿಡಿದ್ವಿ. ಏನು ಹೇಳಿದ್ದಾರೆ? ದಿನಕ್ಕೆ 6 ಗಂಟೆಯಂತೆ 30 ದಿನಗಳ ಕಾಲ ಬಳಸಿದಾಗ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನು ಬರ್ಕೊಳ್ರಿ. ದಿನಕ್ಕೆ 6 ಗಂಟೆಯಂತೆ 30 ದಿನಗಳ ಕಾಲ ಬಳಸಿದಾಗ ಎಷ್ಟು ಬರುತ್ತೆ ಅದನ್ನೇ ಇಲ್ಲಿ ಬರ್ಕೊಳ್ರಿ. ಇಲ್ಲಿ ಸಾಮರ್ಥ್ಯ ಪಿ ಅಂದರೆ ಎಷ್ಟಿದೆ? 2.2. 6 ಗಂಟೆಯಂತೆ ಅಂತ ಹೇಳಿದ್ದಾರೆ. ಎಷ್ಟು ದಿನಗಳಿಗೆ? 30 ದಿನಗಳಿಗೆ. ಹಾಗಾದರೆ ಟೋಟಲ್ ಎಷ್ಟು ಬರ್ಬೋದು ಇದು? ಇದನ್ನಿಷ್ಟು ಗುಣಾಕಾರವನ್ನು ಮಾಡಿದ ನಮಗೆ ಎಷ್ಟು ಬರುತ್ತೆ ನೋಡ್ರಿ. ಮೊದಲಿದ್ನೇ ಮಾಡಿರಿ. 6 0 0, 6 3 18 ಗುಣಿಸು 2.2 ಅಂತ ಇದೆ. ಇಲ್ಲೂ ಕೂಡ 0 ಇದ್ದಾಗ ಸುಲಭವಾಗಿ ನಾವು ಗುಣಾಕಾರವನ್ನು ಮಾಡ್ಬೋದು. ಹೇಗೆ ನೋಡ್ರಿ, 0ಯಿಂದ ಯಾವುದೇ ಸಂಖ್ಯೆಯನ್ನು ಗುಣಿಸಿದ್ರು ಕೂಡ 0 ಬರುತ್ತೆ ಅಲ್ವಾ ಮಕ್ಕಳೇ? ಹಾಗಿದ್ರೆ 0ಯಿಂದ ಗುಣಾಕಾರ ಮಾಡಿದಾಗ ಎಷ್ಟಾಯಿತು? 0 ಬಂತು. 18 ಎರಡಲೇ ಎಷ್ಟು? 36. ಇಲ್ಲಿ ಕೈಲ ಕೊಡ್ಕೊಂಡು ನಾನು ಡೈರೆಕ್ಟಾಗಿ ಮಾಡ್ತಾ ಇದ್ದೆ, ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿ. 36. 18 ಎರಡಲೇ ಆಗೇನೆಷ್ಟು? 36. 36 3 ಕೂಡಿಸಿದ್ರೆ 36ಕ್ಕೆ 3 39. ಇಲ್ಲಿ ಒಂದು ಸಂಖ್ಯೆ ಆದಮೇಲೆ ಬಿಂದು ಇದೆ, ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ, ಒಂದು ಸಂಖ್ಯೆ ಆದಮೇಲೆ ಬಿಂದುವನ್ನು ಇಡ್ತಾ ಇದ್ದೀನಿ. ಹಾಗಾದರೆ ಇದು ಯಾವುದರಲ್ಲಿದೆ? ಕಿಲೋ ವ್ಯಾಟ್ ಅಂದರೆ ಕಿಲೋ ವ್ಯಾಟ್ ಪರ್ ಅವರಲ್ಲಿದೆ. ಇದನ್ನು ಹೀಗೆ ಬರ್ಕೊಳ್ರಿ, ವ್ಯಾಟ್ ಪರ್ ಗಂಟೆ. ಏಕಮಾನವನ್ನು ಸರಿಯಾಗಿ ನಮೂದಿಸಬೇಕಾಗತ್ತೆ, ನೀವು ಬರಿಬೇಕಾಗತ್ತೆ. ಇನ್ನು ಮೂರನೇ ಸ್ಟೆಪ್ ಏನು ಮಾಡಬೇಕು ಅಂದರೆ, 1 ಕಿಲೋ ವ್ಯಾಟ್ಗೆ ಅಂದರೆ 1 ಕಿಲೋ ವ್ಯಾಟ್ ಪರ್ ಅವರ್ಗೆ 5 ರು ಆದರೆ 396 ಕಿಲೋ ವ್ಯಾಟ್ ಪರ್ ಅವರ್ಗೆ ವೆಚ್ಚ ಎಷ್ಟು ಅಂತ ಹೇಳಿ ಏನು ಮಾಡಬೇಕು? ಕಂಡುಹಿಡಿಬೇಕು. ಕೆಳಗಡೆ ಬರ್ಕೊಳ್ರಿ. 396 ಗುಣಿಸು 5. ಟೋಟಲಾಗಿ ಎಷ್ಟು ಬರುತ್ತೆ ನಿಮಗೆ? 5 6 30. 3 ಕೈಲ ಕೊಟ್ಕೊಂಡು 0 ಇಟ್ಕೊಂಡಿದ್ವಿ. 5 9 45 3 48. 5 3 15 4 19. ಹಾಗಾದರೆ ಇದನ್ನು ನಾವು ದುಡ್ಡನ್ನು ಕಂಡುಹಿಡ್ತಿದ್ದೀವಲ್ವ, ಏಕಮಾನ ಏನಿರಬೇಕು? ರೂಪಾಯಿಗಳೊಳಗೆ ಇಡಬೇಕಾಗತ್ತೆ. 6 ಗಂಟೆಗಳ ಕಾಲ, ದಿನಕ್ಕೆ 6 ಗಂಟೆಗಳ ಕಾಲ ಬಳಸಿದರೆ ಅಂದರೆ 1 ಕಿಲೋ ವ್ಯಾಟ್ ಪರ್ ಅವರ್ಗೆ ರೂಪಾಯಿ 5ರಂತೆ ಆಯಿತು. ಅಂದರೆ 30 ದಿನಗಳಿಗೆ ಉಪಯೋಗಿಸಿದ ಶಕ್ತಿಯ ಒಟ್ಟು ವೆಚ್ಚ ಇಷ್ಟಾದರೆ, ರೂಪಾಯಿಗಳಲ್ಲಿ ಹೇಳೋದಾದರೆ ಇಷ್ಟು 1980 ರೂಪಾಯಿ. ಇಷ್ಟು ಬರೆದ್ರೆ ನಿಮಗೇನಾಗುತ್ತೆ? ಇದಕ್ಕೆ 4 ಮಾರ್ಕ್ಸು ಸಿಗುತ್ತೆ, 4 ಅಂಕಗಳಿದ್ದಾವೆ. ಆರ್ ಅಂತ ಹೇಳಿ ಮತ್ತೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ವಿದ್ಯುತ್ ಬಲ್ಬ್ನ ತಂತುವಿನ ರೋಧವು 880 ಓಮ್ ಆದರೆ ಅಂದರೆ ಓಮ್, ಮತ್ತು ವಿದ್ಯುತ್ ಹೀಟರ್ನ ಸುರುಳಿಯ ರೋಧವು 1100 ಓಮ್ ಆಗಿದೆ. ಇವೆರಡನ್ನು 220 ವೋಲ್ಟ್ ವಿಭವಾಂತರದ ವಿದ್ಯುತ್ ಮೂಲಕ್ಕೆ ಸಂಪರ್ಕಿಸಲಾಗಿದೆ. ಹಾಗಾದರೆ ಪ್ರತಿ ಉಪಕರಣವು ಸೆಳೆಯುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ ಅಂತ ಇದೆ ಮೊದಲ ಪ್ರಶ್ನೆ ಅದರಲ್ಲಿ. ಇನ್ನು ರೋಮನ್ ಅಂಕಿ 2 ಅದರಲ್ಲಿ ಯಾವ ಉಪಕರಣವು ಹೆಚ್ಚು ವಿದ್ಯುತ್ ಪ್ರವಾಹವನ್ನು ಸೆಳೆಯುತ್ತದೆ? ಇನ್ನು ಬಿ ಕ್ವಶನ್ ಏನಿದೆ, ಬಿದಲ್ಲಿ 25 ವೋಲ್ಟ್ ವಿಭವಾಂತರ ಹೊಂದಿರುವ 2 ಬಿಂದುಗಳ ನಡುವೆ 5 ಕೂಲಂಬ್ ಆವೇಶಗಳು ಚಲಿಸಿದಾಗ ನಡೆದ ಕೆಲಸ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಮೊದಲನೇದಾಗಿ ನಾವೇನು ಮಾಡ್ಕೋಬೇಕು? ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ಬರ್ಕೊಳ್ತಾ ಹೋಗಬೇಕು. ದತ್ತಾಂಶದಲ್ಲಿ ಏನೇನು ಕೊಟ್ಟಿದ್ದಾರೆ ಮಕ್ಕಳೇ? ಇಲ್ಲಿ ಮೊದಲೇದು ಎಲೆಕ್ಟ್ರಿಕ್ ಬಲ್ಬ್ ತಗೊಳ್ಳಿ. ಆ ಎಲೆಕ್ಟ್ರಿಕ್ ಬಲ್ಬಲ್ಲಿ ಮೊದಲೇ ರೋಧ ಎಷ್ಟು ಕೊಟ್ಟಿದ್ದಾರೆ? 880 ಓಮ್. ಅದನ್ನು ಯಾವ ಬ್ಯಾಟ್ರಿ ಜೋಡಿಸಿದ್ದಾರೆ? ವೋಲ್ಟೇಜ್ ಎಷ್ಟು? 220 ವೋಲ್ಟ್. ಹಾಗಾದರೆ ಇಲ್ಲೇನು ಮಾಡಬೇಕು ನಾವು? ಅದ್ರ ಮೂಲಕ ಎಷ್ಟು ಕರೆಂಟ್ ಪಾಸ್ ಆಗ್ತಿದೆ ಅನ್ನೋದನ್ನು ಕಂಡುಹಿಡಬೇಕು. ಅದಕ್ಕೊಂದು ಸೂತ್ರ ಇದೆ ಓಮ್ ನಿಯಮಕ್ಕೆ ಸಂಬಂಧಪಟ್ಟಂತೆ. ಅದೇನಿದು? I1 = V/R1. ಹಾಗಾದರೆ ಇಲ್ಲಿ ಆ ಬೆಲೆಯನ್ನು ನಮೂದಿಸ್ಕೊಳ್ಳಿ. ವಿ ಅಂದರೆ ಎಷ್ಟಿದೆ? 220 ವೋಲ್ಟ್ ಇದೆ. ಇನ್ನು R1 ಅಂತ ಅಂದರೆ 880 ಇದೆ. ಈಗೇನು ಮಾಡ್ತೇನೆ? ನಾನು ಇದನ್ನ ಕಟ್ತಾ ಹೊಡ್ತೀನಿ. ಈ 0 ಹೋಯಿತು. 22 1 22 4 ಸರಿ ಇದೆನಾ? ಮತ್ತೊಂದು ಸರಿ ನೋಡಿರಿ, ಚೆಕ್ ಮಾಡ್ಕೊಳ್ರಿ ನೀವು. 22 1 22 4 88. ಹಾಗಾದರೆ ಎಷ್ಟು ಬಂತಿದ್ದು? 1/8
4 ಬಂತು. ಇದನ್ನು 1 4ರಿಂದ ನಾವು ಭಾಗಾಕಾರ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ? 0.25 ಕಂಡುಹಿಡ್ತಿದ್ವಲ್ವಾ? ಹಾಗಾಗಿದ್ರೆ SI ಯೂನಿಟ್ ಏನು? ಆಂಪಿಯರ್. ಇದು ಎಲೆಕ್ಟ್ರಿಕ್ ಬಲ್ಬ್ ಸಂಬಂಧಪಟ್ಟಂತ ಆಯಿತು. ಇನ್ನು ಎರಡನೇದೇನಿದೆ? ಎಲೆಕ್ಟ್ರಿಕ್ ಹೀಟರ್. ಎಲೆಕ್ಟ್ರಿಕ್ ಹೀಟರಲ್ಲೂ ಕೂಡ ಏನು ಮಾಡ್ತಿದ್ದೀವಿ? ಅದನ್ನು ಇದನ್ನು ರೋಧವನ್ನು ನಾವು R2 ಅಂತ ಹೇಳಿ ತೊಗೊಳ್ತೇವೆ. ಅದೆಷ್ಟಿದೆ? 1100 ಓಮ್ ಇದೆ. V = ಎಷ್ಟಿದೆ? 220 ವೋಲ್ಟ್. ಸೇಮ್. ಈಗ ಇಲ್ಲಿ ಕಂಡು ಹಿಡ್ತಿರೋದೇ ನಾವು I2. V/R2. ಹೆಂಗಿಲ್ಲಿ I2 ಆಯಿತು, ಹಾಗೆ ಇಲ್ಲಿ ಎರಡನೇ ರೋಧವನ್ನು ತೊಗೊಳ್ತಿದ್ದೇವಲ್ವಾ, ಆವಾಗ ನಾವು R2 ಅಂತ ಹೇಳಿ ತೊಗೋಬೇಕು. ಹಾಗಿದ್ರೆ I2 = ಬರ್ಕೊಂಡ್ವಿ. ಈಗ ಬೆಲೆಯನ್ನು ನಮೂದಿಸ್ರಿ. V ಅಂದರೆ 220 ವೋಲ್ಟ್, R2 ಅಂದರೆ 1100 ಇದೆ. ಈ ಸೊನ್ನೆಗೆ ಈ ಸೊನ್ನೆ ಹೋಯಿತು. 22 1 22 5. ಹಾಗಾದ್ರೆ ಎಷ್ಟು ಬಂತು? I2 = 1/5. ಇದನ್ನು 1ನ್ನು 5ರಿಂದ ಭಾಗಿಸಿದಾಗ 0.25 ಬರುತ್ತೆ. ಒಂದು ಸಾರಿ ಮಾಡಿ ನೋಡಿರಿ ವಿದ್ಯಾರ್ಥಿಗಳೇ ನೀವು. 0.25 ಬರುತ್ತೆ. ಹಾಗಾದರೆ ಇವೆರಡರಲ್ಲೂ ಎಲೆಕ್ಟ್ರಿಕ್ ಬಲ್ಬ್ ಮತ್ತು ಎಲೆಕ್ಟ್ರಿಕ್ ಹೀಟರ್ ಇವೆರಡರಲ್ಲೂ ಯಾವುದರಲ್ಲಿ ಹೆಚ್ಚಿಗೆ ಕರೆಂಟು ಪಾಸ್ ಆಗ್ತಾ ಇದೆ, ವಿದ್ಯುತ್ತು ಹಾಯ್ತಾ ಇದೆ ಅಂತ ಅನ್ನೋದಾದರೆ, ಇವೆರಡರಲ್ಲಿ ಎಲೆಕ್ಟ್ರಿಕ್ ಬಲ್ಬ್ನಲ್ಲಿ ಹೆಚ್ಚಿನ ಪ್ರಮಾಣದ ವಿದ್ಯುತ್ತನ್ನು ಸೆಳೀತಾ ಇದೆ. ಅಂದರೆ ಬರೀರಿ ಇಲ್ಲಿ ಕೊನೆಯದಾಗಿ ಮೊದಲೇ ಪ್ರಶ್ನೆ ಕೇಳಿದ ನಿಮಗೆ, ಪ್ರತಿ ಉಪಕರಣವು ಸೆಳೆಯುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಕಂಡುಹಿಡಿದ್ರಿ ಎಲೆಕ್ಟ್ರಿಕ್ ಬಲ್ಬಲ್ಲಿ ಎಷ್ಟು, ಹಾಗೆ ಎಲೆಕ್ಟ್ರಿಕ್ ಹೀಟರಲ್ಲಿ ಎಷ್ಟು ಅಂತ ಹೇಳಿ ಕಂಡುಹಿಡಿದ್ರಿ. ಇನ್ನು ಎರಡನೇ ಪ್ರಶ್ನೆಯಲ್ಲಿ ಯಾವ ಉಪಕರಣವು ಹೆಚ್ಚು ವಿದ್ಯುತ್ ಪ್ರವಾಹವನ್ನು ಸೆಳೆಯುತ್ತದೆ ಅಂತ ಹೇಳಿ ಇದೆ. ಯಾವ ಉಪಕರಣ ಹಾಗಿದ್ರೆ ಹೇಳ್ರಿ? ಎಲೆಕ್ಟ್ರಿಕ್ ಬಲ್ಬ್. ಇನ್ನು ಅದರಲ್ಲಿ ಬಿ ಕ್ವಶನ್ ಇದೆ. ಬಿ ಕ್ವಶನ್ ಏನಿದೆ? 25 ವೋಲ್ಟ್ ವಿಭವಾಂತರವನ್ನು ಹೊಂದಿರುವ ಎರಡು ಬಿಂದುಗಳ ನಡುವೆ 5 ಕೂಲಂಬ್ ಆವೇಶಗಳು ಚಲಿಸಿದಾಗ ನಡೆದ ಕೆಲಸ ಎಷ್ಟು? ವರ್ಕ್ ಕಂಡುಹಿಡಿಬೇಕಾಗತ್ತೆ ಇಲ್ಲಿ. ಹಾಗಾಗಿ ಅದರಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನು, ದತ್ತಾಂಶವನ್ನು ನೀವೇನು ಮಾಡ್ಕೋಬೇಕು? ಮತ್ತೊಮ್ಮೆ ಬರ್ಕೋಬೇಕು. ಬಿದಲ್ಲಿ ಏನು ಕೊಟ್ಟಿದ್ದಾರೆ ದತ್ತಾಂಶ? V = 25 ವೋಲ್ಟ್ ಕೊಟ್ಟಿದ್ದಾರೆ. ಅದೇ ರೀತಿ Q = 5 ಕೂಲಂಬ್ ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು? W ಅನ್ನು ಕಂಡುಹಿಡಿಬೇಕು. ಇದಕ್ಕೊಂದು ಸೂತ್ರ ಇದೆ. ಏನು ಸೂತ್ರ? V = W/Q. ಹಾಗಾದರೆ ನಾವಿಲ್ಲಿ ಕಂಡುಹಿಡಿಬೇಕಾಗಿರೋದೇನು? W ಅನ್ನು. ಹಾಗಾಗಿ ನಾನು W ಅನ್ನು ಅಲ್ಲೇ ಇಟ್ಕೊಂಡು, ಇದೇನಾಗಿದೆ? ಭಾಗಾಕಾರ ಇದೆ ಅಲ್ವಾ, ಈ ಕಡೆ ತೊಗೊಬರ್ತೇನೆ. ಸೇರಿ ಏನಾಯಿತು? ಈ ಕಡೆ ಭಾಗಾಕಾರ ಇರೋದು ಸಮಚಿಹ್ನೆಯಿಂದ ಈ ಕಡೆ ಬಂದಾಗ ಅದು ಗುಣಾಕಾರ ಆಯಿತು. V × Q. ಈಗ ಆ ಬೆಲೆಯನ್ನು ಹಾಕ್ಕೊಳ್ರಿ. V ಅಂದರೆ ಎಷ್ಟಿದೆ? 25 ವೋಲ್ಟ್. Q ಅಂದರೆ ಎಷ್ಟಿದೆ? 5 ಕೂಲಂಬ್. ಒಟ್ಟಾರೆಯಾಗಿ ಎಷ್ಟು ಬಂತು? W = 25 ಎಷ್ಟು? 125. ಇಲ್ಲಿ ವೋಲ್ಟಲ್ಲಿದೆ, ಇದು ಕೂಲಮಲ್ಲಿದೆ. ಈಗ ನಮಗೆ ವರ್ಕ್ ಡನ್ ಅಂದರೆ ಮಾಡಿದ ಕೆಲಸಕ್ಕೆ SI ಮಾನವನ್ನು ನಾವು ಯಾವುದ್ರಲ್ಲಿ ಇಡ್ತೇವೆ? ಜೌಲಲ್ಲಿ. ಇದಿಷ್ಟು ಬರೆದ್ರೆ ನಿಮಗೆ 4 ಅಂಕಗಳು ಸಿಕ್ಕಂಗೆ. ಹಾಗಿದ್ರೆ ಎರಡು ಲೆಕ್ಕಗಳು ನಿಮ್ಗೆ ಅರ್ಥ ಆಯ್ತಲ್ವ ಮಕ್ಕಳೇ? ಏನು ಡೌಟ್ಸ್ ಇಲ್ಲವಲ್ಲ? ಹಾಗಿದ್ರೆ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಈ ವಿದ್ಯುತ್ ಶಕ್ತಿ ಪಾಠದ ಮೇಲಿನ 2 ಪ್ರಾಬ್ಲಮ್ಸ್ಗಳು ಸರಿಯಾಗಿ ಅರ್ಥ ಆಗಿದ್ದಾವೆ ಅಂತ ಹೇಳಿ ಅಂದ್ಕೊಳ್ತಿದ್ದೀನಿ. ನೆನಪಿರಲಿ, ವಿದ್ಯುತ್ ಶಕ್ತಿ ಪಾಠದ ಮೇಲೆ ಒಂದು ಪ್ರಾಬ್ಲಮ್ ಫಿಕ್ಸ್. ಹಾಗಾಗಿ ಸರಿಯಾಗಿ ಒಂದು ಯಾವುದಾದ್ರೂ ಲೆಕ್ಕ ಒಂದು ಕೊಡ್ತಾರೆ. ನೀವು ಏನು ಮಾಡಬೇಕು? ಸರಿ ಮಾಡಿ ಆ ಲೆಕ್ಕವನ್ನು ಬಿಡಿಸೋದನ್ನು ಕಲೀರಿ, ನೋಡ್ಕೊಳ್ರಿ. ಅದಕ್ಕೆ ಎಷ್ಟು ನಿಗದಿಪಡಿಸಿದಾರೋ ಅಷ್ಟು ಅಂಕಗಳನ್ನು ನೀವು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಉಳಿದಂತಹ ಜೀವವಿಜ್ಞಾನ ಹಾಗೂ ರಾಸಾಯನ ವಿಜ್ಞಾನ ಭಾಗಗಳನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಇಷ್ಟೊತ್ತು ವಾಚ್ ಮಾಡೋದಕ್ಕಾಗಿ ಥ್ಯಾಂಕ್ ಯು.